ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗ್ತಾ ಇದೆ. ಈ ಹೊತ್ತಲ್ಲಿ ಪಾರ್ಟಿ ಪ್ರಿಯರ ಹಾಟ್ ಸ್ಪಾಟ್ ಕೋರಮಂಗಲ ಕೂಡ ಈಗ ಪಬ್ಗಳಲ್ಲಿ ಕೋರಮಂಗಲದಲ್ಲಿರುವಂತಹ ಪಬ್ಗಳಲ್ಲಿ ಒಂದು ಸಿದ್ಧತೆ ಶುರುವಾಗಿರುವಂತದ್ದು. ಸದ್ಯ ನಾನೀಗ ಕೋರಮಂಗಲದಲ್ಲಿರುವಂತಹ ರೋಬೋಸ್ಟ್ ಪಬ್ ಅಂಡ್ ಡೈನಿಂಗ್ ನಲ್ಲಿದ್ದೀನಿ. ಇಲ್ಲೂ ಕೂಡ ಸಿದ್ಧತೆ ಆರಂಭ ಆಗಿದೆ. ನೀವು ಗಮನಿಸ್ತಾ ಇರಬಹುದು, ಇದು ರೋಬೋಸ್ಟ್ ಪಬ್ ಮತ್ತೆ ಡೈನಿಂಗ್. ಇಲ್ಲಿ ಸಂಜೆ ಆಗ್ತಿದ್ದಂಗೆ ಜನಜಂಗುಳಿ ಶುರುವಾಗುತ್ತೆ. ನೂರಾರು ಜನ ಆಗಮಿಸ್ತಾರೆ ಇಲ್ಲಿ ಪಾರ್ಟಿ ಮಾಡಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡೋಕೆ. ಮತ್ತೊಂದು ಪ್ರಮುಖ ವಿಚಾರ, ಪಬ್ ಮುಂಭಾಗದಲ್ಲೇ ಪೊಲೀಸರು ಒಂದು QR ಕೋಡ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಈಗಾಗಲೇ ಗೊತ್ತಿರೋ ಹಾಗೆ ಈ QR ಕೋಡ್ ವ್ಯವಸ್ಥೆನ ಜಾರಿಗೆ ತಂದಿರುವಂತದ್ದು ಪೊಲೀಸರು. ಇಲ್ಲಿ ಸ್ಕ್ಯಾನ್ ಮಾಡಿದ್ದೆ ಆದ್ರೆ ನಿಮ್ಗೆ ಹಾಸ್ಪಿಟಲ್ ಆಗಿರ್ಬೋದು, ಸೇಫ್ಟಿ ಶೆಲ್ಟರ್ ಎಲ್ಲಿದೆ, ಆಂಬ್ಯುಲೆನ್ಸ್ ಮಾಹಿತಿ, ಹಾಗೆ ಹೆಣ್ಣು ಮಕ್ಕಳಿಗೆ ನೆರವು ಎಲ್ಲಿದೆ ಅನ್ನುವಂತ ಮಾಹಿತಿ ಸಿಗುತ್ತೆ. ಫೈರ್ ವೆಹಿಕಲ್ ಹಾಗೆ ಪಿಕಪ್ ಅಂಡ್ ಡ್ರಾಪ್ ಮಾಡೋದಕ್ಕೆ BMTC ಬಸ್ಗಳ ವ್ಯವಸ್ಥೆ, ಎಲ್ಲೆಲ್ಲಿ ಜಂಕ್ಷನ್ ಗಳನ್ನ ಫಿಕ್ಸ್ ಮಾಡಿರ್ತಾರೆ ಆ ಜಂಕ್ಷನ್ ಗಳ ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ರೀತಿಯಾದಂತ ಒಂದು QR ಕೋಡ್ ಅನ್ನ ಪಬ್ ಮುಂಭಾಗದಲ್ಲಿ ಅಳವಡಿಸಿರುವಂತದ್ದು. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಪಬ್ಗಳಲ್ಲೂ ಕೂಡ ಈಗ ಸಿದ್ಧತೆ ಶುರುವಾಗಿದೆ. ಸಿಬ್ಬಂದಿ ಕ್ಲೀನಿಂಗ್ ಕೆಲಸವನ್ನ ಆರಂಭ ಮಾಡಿದ್ದಾರೆ. ಈಗಾಗಲೇ ಇನ್ನೇನು ಕೆಲ ಗಂಟೆಗಳಲ್ಲೇ ಜನರು ಆಗಮಿಸ್ತಾರೆ, ಪಾರ್ಟಿಯನ್ನ ಶುರು ಮಾಡ್ತಾರೆ. ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಎಲ್ಲ ರೀತಿಯ ಕ್ಲೀನಿಂಗ್ ಆರಂಭ ಆಗಿದೆ. ಸಿಬ್ಬಂದಿ ಒಂದು ಶುಚಿ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಏನ್ ಗಮನಿಸ್ತಾ ಇದ್ದೀರಾ, ಇದು ಸ್ಪೆಷಲಿ VIP ಗಳಿಗಾಗಿ ಮೀಸಲಿಟ್ಟಿರುವಂತ ಸ್ಥಳ. ಅಂದ್ರೆ ಕೆಲವೊಂದಿಷ್ಟು ಜನ VIP ಗಳು ಬರ್ತಾರೆ, ಅವ್ರಿಗಾಗಿ ಈ ಒಂದು ಸ್ಪೆಷಲ್ ಜಾಗವನ್ನ ಮೀಸಲಿಡಾಗಿರುವಂತದ್ದು. ಅಂದ್ರೆ 6 ಗಂಟೆಯಿಂದಾನೇ DJ ಕೂಡ ಶುರುವಾಗತ್ತೆ. ಪ್ರತಿದಿನ ಇಲ್ಲಿ 7 ಗಂಟೆಯ ನಂತರ DJ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಹೊಸ ವರ್ಷ ಇರೋದ್ರಿಂದ 6 ಗಂಟೆಗೆ DJ ಪಾರ್ಟಿ ಎಲ್ಲವೂ ಕೂಡ ಈ ಪಬ್ ನಲ್ಲಿ ಶುರುವಾಗತ್ತೆ. ಕೋರಮಂಗಲದಲ್ಲಿ ಈಗಾಗಲೇ ಒಂದ್ ರೀತಿ ವೈಬ್ ಸ್ಟಾರ್ಟ್ ಆಗಿದೆ, ನ್ಯೂ ಇಯರ್ ವೈಬ್. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಕಳೆದ ವರ್ಷ 1,500 ಜನ ಇಲ್ಲಿ ಪಾರ್ಟಿ ಮಾಡೋದಕ್ಕೆ ಆಗಮಿಸಿದ್ರಂತೆ. ಈ ವರ್ಷ ಅದಕ್ಕಿಂತ ಹೆಚ್ಚಿನ ಜನ ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಆದ್ರೆ ಯಾವ ಆಫರ್ಸ್ ಕೊಟ್ಟಿದ್ದಾರೆ ಪಬ್ ನಲ್ಲಿ ತಿಳ್ಕೊಳ್ಳೋಣ. ನಮ್ ಜೊತೆ ಇದ್ದಾರೆ ಈ ಪಬ್ ನ ಸಿಬ್ಬಂದಿ ಆದಂತ ಪ್ರಜ್ವಲ್ ಅವರು. ಪ್ರಜ್ವಲ್ ಅವರೇ, ಯಾವೆಲ್ಲ ಆಫರ್ಸ್ ಇದೆ ನಿಮ್ ಪಬ್ ಗಳಲ್ಲಿ? ಆಕ್ಚುಲಿ ಬಂದ್ಬಿಟ್ಟು ಇವಾಗ ಫಿಮೇಲ್ ಎಂಟ್ರಿ ಬಂದ್ಬಿಟ್ಟು 999, ಮತ್ತೆ ಮೇಲ್ ಎಂಟ್ರಿ ಬಂದ್ಬಿಟ್ಟು 299, ಕಪಲ್ಸ್ ಬಂದ್ಬಿಟ್ಟು 499. ಅನ್ಲಿಮಿಟೆಡ್ ಫುಡ್ ಅಂಡ್ ಡ್ರಿಂಕ್ಸ್. ಅಂದ್ರೆ ಕುಡಿದ ನಂತರ ಇವಾಗ ಪ್ರಜ್ಞೆ ತಪ್ಪೋದೆಲ್ಲ ಮಾಮೂಲಿ. ಅದಾದ ನಂತರ ನಿಮ್ ಕಡೆಯಿಂದ ಏನಾದ್ರು ಸೇಫ್ಟಿ ಪ್ರಿಕಾಷನ್ಸ್ ಆತರ? ನಾವ್ ಇಲ್ಲಿಂದ ತಗೊಂಡ್ ಬಂದು ಹೊರಗಡೆ ಕೊಡ್ತೀವಿ. ಅವ್ರನ್ನ ಬಂದ್ಬಿಟ್ಟು ಅವ್ರನ್ನ ಹೆಂಗ್ ಕ್ಯಾರಿ ಮಾಡ್ಬೇಕು ಅವ್ರ ಮೇಲೆ ಡಿಪೆಂಡ್. ಅವ್ರ ಜೊತೆ ಬಂದವ್ರು ಹೆಂಗಿರತ್ತಾರೆ ಆ ತರ ಡಿಪೆಂಡ್ ಆಗ್ಬಿಟ್ಟು ಕಳ್ಸೋದು. DJ ಪಾರ್ಟಿ ಎಷ್ಟು ಗಂಟೆಯಿಂದ ಶುರುವಾಗುತ್ತೆ, ಎಷ್ಟು ಗಂಟೆ ತನಕ ಮಾಡಬೇಕು ಅನ್ನೋ ಪ್ಲಾನ್ ನೀವು ಇಟ್ಕೊಂಡಿದ್ದೀರಾ? ಆಕ್ಚುಲಿ ನಮಗೆ ಆಸೆ ಇರೋದಂದ್ರೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಮಾಡೋಣ ಅಂತ. ಆಕ್ಚುಲಿ ಏನು ಇವಾಗ ಬಂದಿರೋ ಕಮಿಷನರ್ ಬೇರೆ ಆರ್ಡರ್ ಮಾಡಿದ್ದಾರೆ, 12:50 ಒಳಗಡೆ ಕ್ಲೋಸ್ ಮಾಡಬೇಕು ಫಾರ್ ಸೇಫ್ಟಿ. ಇದರಿಂದಾಗಿ ಎಲ್ಲ ಬೇಗ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಅಂದ್ರೆ 1 ಗಂಟೆ ಅಷ್ಟರಲ್ಲಿ ಎಲ್ಲ ಕ್ಲೋಸ್, ಕೋರಮಂಗಲ ಕ್ಲೋಸ್ ಆಗಬೇಕು ಆ ತರ. ಎಸ್, ಇದು ಇಲ್ಲಿ ಪಬ್ ನ ಸಿಬ್ಬಂದಿ ಹೇಳ್ತಾ ಇರುವಂತಹ ಮಾತು. ಅಂದ್ರೆ 2 ಗಂಟೆ 3 ಗಂಟೆ ಮಾಡಬೇಕು, ಪಾರ್ಟಿಗೆ ಅರೇಂಜ್ ಮಾಡಬೇಕು ಅನ್ನೋ ನಮ್ಗೆ ಆ ರೀತಿ ಆಸೆ ಇದೆ. ಆದ್ರೆ ಪೊಲೀಸರು ಕಟ್ಟುನಿಟ್ಟಿನ ಆದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ 12:45 ಕೋರಮಂಗಲ ಕ್ಲೋಸ್ ಆಗ್ಬೇಕು, ಎಲ್ಲ ಪಬ್ಗಳು ಕ್ಲೋಸ್ ಆಗ್ಬೇಕು ಅನ್ನುವಂತ ಸೂಚನೆ ಕೊಟ್ಟಿರೋದ್ರಿಂದ ಇಲ್ಲಿನ ಪಬ್ ಸಿಬ್ಬಂದಿ ಕೂಡ ಅದನ್ನೇ ಹೇಳ್ತಾ ಇದ್ರು. ಅಂದ್ರೆ 12 ಗಂಟೆ ಮುಗಿತಾ ಇದ್ದಂಗೆ 2026 ವೆಲ್ಕಮ್ ಮಾಡ್ತಾ ಇದ್ದಂಗೆ ಇನ್ ಕೆಲ ಹೊತ್ತು ಟೈಮ್ ಇರುತ್ತೆ. ಆ ನಂತರ ಎಲ್ಲರೂ ಕೂಡ ಮನೆ ಹತ್ತ ಹೋಗ್ಬೇಕಾಗತ್ತೆ. ಹೀಗಾಗಿ ಈ ರೀತಿಯಾದಂತ ಸಿದ್ಧತೆ ಕಾಣಿಸ್ತಾ ಇರುವಂತದ್ದು. ಇನ್ನೇನು ಕೋರಮಂಗಲದಲ್ಲಿರುವಂತಹ ಪಬ್ ನಲ್ಲಿ ನ್ಯೂ ಇಯರ್ ವೈಬ್ ಶುರುವಾಗಿದೆ. ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಸಿಬ್ಬಂದಿನ. ಕೆಲ ಹೊತ್ತಲ್ಲಿ ಜನಜಂಗುಳಿ ಶುರುವಾಗ್ಬಿಡುತ್ತೆ. ಅಂದ್ರೆ ಪಾರ್ಟಿ ಶುರುವಾಗತ್ತೆ. 2026 ನ ಅದ್ದೂರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಕೋರಮಂಗಲದಲ್ಲಿ ಸಾಕಷ್ಟು ಜನ ಆಗಮಿಸೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಇಲ್ಲಿನ ಪಬ್ ಮಾಲೀಕರು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಚಂದನ, ಬೆಂಗಳೂರು.